ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫಾರ್ ಸೆಕೆಂಡ್ PUC ಫ್ರಮ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಅಂದರೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ನಾವು ಹೇಗೆ ಪಿಕ್ ಮಾಡ್ತೀವಿ, ವಿ ಟೇಕ್ ದ ಕ್ವೆಶ್ಚನ್ಸ್ ಫ್ರಮ್ ಮಾಡೆಲ್ ಕ್ವೆಶ್ಚನ್ ಪೇಪರ್, ಅದೇ ಥರ ಪ್ರೀವಿಯಸ್ ಇಯರ್ ಸೆಕೆಂಡ್ PUC ಕ್ವೆಶ್ಚನ್ ಪೇಪರ್. ಸೊ ಈ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಮಿನಿಮಮ್ 50 to 60% ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಕ್ಚುಲಿ 60 ಅಲ್ಲ, ಇನ್ನೂ ಜಾಸ್ತಿನೇ ಬರ್ಬೋದು ಇನ್ ಯೋರ್ ಪ್ರೆಸೆಂಟ್ ಸೆಕೆಂಡ್ PUC. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಹಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಲೇಬೇಕು. ಸೊ ಅದನ್ನು ಮಾಡ್ತಾ ಇದ್ದೀವಿ ಇವತ್ತು. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮಗೆಲ್ಲರಿಗೂ ಗೊತ್ತು, ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್ ವಿಲ್ ಹ್ಯಾವ್ ಪಾರ್ಟ್ ಎ ಅಲ್ವಾ. ಫಸ್ಟ್ ಸೆಕ್ಷನಲ್ಲಿ ಪಾರ್ಟ್ ಎ ಅಂತ ಇರುವಂಥದ್ದು ಆನ್ಸರ್ ಎನಿ 10. ಈಚ್ ಕ್ವೆಶ್ಚನ್ ವಿಲ್ ಬಿ ಕ್ಯಾರಿಂಗ್ 1 mark. ಸೊ ಫಸ್ಟ್ 1 marker ಫ್ರಮ್ ದಿಸ್ ಚಾಪ್ಟರ್ ಯಾವುದು ನೋಡೋಣ. ಮದರ್ಸ್ ಮಿಲ್ಕ್ ಈಸ್ ಕನ್ಸಿಡರ್ಡ್ ವೆರಿ ಎಸೆನ್ಷಿಯಲ್ ಫಾರ್ ನ್ಯೂ ಬಾರ್ನ್ ಇನ್ಫ್ಯಾಂಟ್. ಇಫ್ ಸೊ, ಹೌ ಇಟ್ ಈಸ್ ಪ್ರೊವೈಡಿಂಗ್ ಇಮ್ಯುನಿಟಿ ಅಂತ. ಯಾಕೆ ತಾಯಿಯ ಎದೆ ಹಾಲು ಒಂದು ಮಗುವಿಗೆ, ನವಜಾತ ಶಿಶುವಿಗೆ ಇಂಪಾರ್ಟೆಂಟ್ ಅಂತ ಕ್ವೆಶ್ಚನ್ ಆಗಿದೆ. ಮದರ್ಸ್ ಮಿಲ್ಕ್ ಪ್ರೊವೈಡ್ಸ್ ರೆಸಿಸ್ಟೆನ್ಸ್ ಫಾರ್ ದ ನ್ಯೂ ಬಾರ್ನ್ ಬಾಡೀಸ್. ಫಸ್ಟ್ ಆಫ್ ಆಲ್ ಸಿಂಪಲ್ ಕ್ವೆಶ್ಚನ್ ಅಲ್ವಾ. 2022 ಸೆಕೆಂಡ್ PUC ಅದೇ ಥರ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲೂ ಬಂದಿದೆ. ಸೊ ಮದರ್ಸ್ ಮಿಲ್ಕ್ ಯಾಕೆ ಇಂಪಾರ್ಟೆಂಟು ಎಲ್ರಿಗೂ ಗೊತ್ತು. ಇಟ್ ಪ್ರೊವೈಡ್ಸ್ ರೆಸಿಸ್ಟೆನ್ಸ್ ಬಿಕಾಸ್ ಇಟ್ ವಿಲ್ ಹ್ಯಾವ್ ಸೆವೆರಲ್ ಟೈಪ್ ಆಫ್ ಆ್ಯಂಟಿಬಾಡೀಸ್. ಕೂಡಿದ್ರೆ ಯಾವ ಆ್ಯಂಟಿಬಾಡಿ ಅಂತ ಸಹ ಬರೀರಿ. ಓಕೆ, ಆ್ಯಂಟಿಬಾಡಿ IgA. The milk produced in the initial days of the lactation is called as colostrum. So ಈ ಕ್ವೆಶ್ಚನ್ ಬಂದರೆ ಅಬೌಟ್ ಇಮ್ಯುನಿಟಿ ಅದು ಇದು ಎಲ್ಲ ಬಂದರೆ ಆ್ಯಂಟಿಬಾಡಿ ನೀವು ಹೇಳಲೇಬೇಕು. ಅಮ್ಮನ ಎದೆ ಹಾಲಲ್ಲಿ ಆ್ಯಂಟಿಬಾಡಿ, ಫಸ್ಟ್ ಆಫ್ ಆಲ್ ನ್ಯೂಟ್ರಿಷನ್, ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಆದರೆ ಇಮ್ಯುನಿಟಿ ಬಗ್ಗೆ ಕೇಳಿದ್ದಾರೆ. ಸೊ ಆ್ಯಂಟಿಬಾಡಿ ಇರುತ್ತೆ ಅಂತ ಹೇಳಬೇಕು. ಯಾವ ಆ್ಯಂಟಿಬಾಡಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. IgA ಆ್ಯಂಟಿಬಾಡಿ ಆ್ಯಂಡ್ ದ ಇನಿಷಿಯಲ್ ಡೇಸ್ ಪ್ರೊಡ್ಯೂಸ್ ಮಾಡುವಂತಹ ಮಿಲ್ಕಿಗೆ ಕೊಲೋಸ್ಟ್ರಮ್ ಅಂತ ಹೇಳುವಂಥದ್ದು. ಸೊ ಈ ಥರ ಬರೆದ್ರೆ ಫುಲ್ 1 mark ಸಿಗುತ್ತೆ. ಸಿಂಪಲ್ ಕ್ವೆಶ್ಚನ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಡಿಫೈನ್ ಸ್ಪರ್ಮಿಯೇಷನ್. ಮ್ಯಾಮ್ ಇದು ಯಾಕೆ ಕನ್ಫ್ಯೂಸಿಂಗ್ ಅಲ್ವಾ. ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮಿಯೇಷನ್ ಈ ಥರ ನೆನ್ಪಿಟ್ಕೊಳ್ಬೇಕು. ಸ್ಪರ್ಮ್ಯಾಟೋಜೆನೆಸಿಸ್ ಫಸ್ಟಿಗೆ ಆಗುವಂಥದ್ದು, ಅಂದರೆ ಸ್ಪರ್ಮ್ ಪ್ರೊಡಕ್ಷನ್. ಇನ್ ಜನರಲ್ ಈ ಪ್ರೊಸೆಸ್ ಏನಿದೆ, ಪ್ರೊಡಕ್ಷನ್ ಆಫ್ ಸ್ಪರ್ಮ್ ಇಸ್ ಕಾಲ್ಡ್ ಅಸ್ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮಿಯೋಜೆನೆಸಿಸ್ ಅಂದರೆ ಏನು? ಸ್ಪರ್ಮ್ಯಾಟಿಡ್ ಟು ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗುತ್ತೆ, ಕನ್ವರ್ಷನ್ ಏನಿದೆ, ಇದಕ್ಕೆ ಸ್ಪರ್ಮಿಯೇಷನ್ ಅಂತ ಸ್ಪರ್ಮಿಯೋಜೆನೆಸಿಸ್ ಅಂತ ಹೆಸರು. ಸ್ಪರ್ಮಿಯೇಷನ್ ಅಂದರೆ ಏನು? ಈ ಸ್ಪರ್ಮ್ಯಾಟೋಝೋವಾ ಅಥವಾ ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗಿದೆ ಟೆಸ್ಟಿಸಲ್ಲಿ, ದೇ ವಿಲ್ ಬಿ ರಿಲೀಸ್ಡ್ ಇನ್ ಟು ದ ಲ್ಯೂಮೆನ್ ಆಫ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್. ಅಂದರೆ ಸ್ಪರ್ಮಿಯೇಷನ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಮೆಚೂರ್ ಸ್ಪರ್ಮ್ಯಾಟಿಡ್ ಅಂದರೆ ಸ್ಪರ್ಮ್ ಆರ್ ರಿಲೀಸ್ಡ್ ಫ್ರಮ್ ದ ಸರ್ಟೋಲಿ ಸೆಲ್ಸ್. ಥ್ರೂ ಸರ್ಟೋಲಿ ಸೆಲ್ಸ್ ಈ ಸ್ಪರ್ಮ್ ಏನಿದೆ, ಸ್ಪರ್ಮ್ಯಾಟೋಝೋವಾ ಏನಿದೆ ಅದು ಥ್ರೂ ಸರ್ಟೋಲಿ ಸೆಲ್ಸ್ ವಿಲ್ ಬಿ ರಿಲೀಸ್ಡ್ ಇನ್ ಟು ದ ಲ್ಯೂಮೆನ್ ಆಫ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್. ಸೊ ಇದನ್ನೇ ಹೇಳಬೇಕು. ಸೊ ಸ್ಪರ್ಮಿಯೇಷನ್ ಅಂದರೆ ಏನು? ಸ್ಪರ್ಮ್ಯಾಟೋಝೋವಾ ಅಥವಾ ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗಿದೆ, ದೇ ವಿಲ್ ಬಿ ರಿಲೀಸ್ಡ್ ಔಟ್ ಇನ್ ಟು ದ lumen of the seminiferous tubule through Sertoli cells. It's called as spermiation. Next question, itara bardre 1 mark. Hormone secreted by corpus luteum. Primary important hormone. Corpus luteum andre ellaru ಏನು ನೆನಪಿಟ್ಕೊಳ್ತಾರೆ, ಏನು ನೆನಪಿರಬೇಕು? ಪ್ರೊಜೆಸ್ಟಿರಾನ್. Okay, corpus luteum, the primary hormone that is produced from corpus luteum is progesterone. Now apart from progesterone, ಕಾರ್ಪಸ್ ಲ್ಯೂಟಿಯಮ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಎಸ್ಟ್ರಾಡಯೋಲ್, ಅಂದರೆ ಎಸ್ಟ್ರೋಜನ್ ಥರ ಇರುವಂಥದ್ದೊಂದು, ಆ್ಯಂಡ್ ಇನ್ಹಿಬಿನ್ ಎ ಅಲ್ವಾ. ಸೊ ಇದನ್ನು ಬರೆದ್ರೂ ಚೆನ್ನಾಗಿರುತ್ತೆ, ಆದರೆ ಪ್ರೊಜೆಸ್ಟ್ರಾನ್ ಬರೀಲೇಬೇಕು. ದೆನ್ ಯು ವಿಲ್ ಬಿ ಗೆಟಿಂಗ್ ಫುಲ್ 1 mark. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಕೊಲೋಸ್ಟ್ರಮ್? ಈಗಷ್ಟೇ ನೋಡಿದ್ವಿ. ಸೊ ಇದರಿಂದ ಏನು ಗೊತ್ತಾಯಿತು? ಕ್ವೆಶನ್ಸ್ ರಿಗಾರ್ಡಿಂಗ್ ಕೊಲೋಸ್ಟ್ರಮ್, ಕ್ವೆಶನ್ ರಿಗಾರ್ಡಿಂಗ್ ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಕೊಲೆಸ್ಟ್ರಮ್ ಅಂದರೆ ಏನು? ಕೊಲೆಸ್ಟ್ರಮ್ ಇಸ್ ದ ಮಿಲ್ಕ್ ಸೆಕ್ರೆಟೆಡ್ ಬೈ ಮ್ಯಾಮರಿ ಗ್ಲ್ಯಾಂಡ್ ಆಫ್ ದಿ ಮದರ್ ಸೂನ್ ಆಫ್ಟರ್ ದ ಚೈಲ್ಡ್ ಬರ್ತ್ ಇನ್ ದ ಇನಿಷಿಯಲ್ ಡೇಸ್ ಆಫ್ ಪ್ರೆಗ್ನೆನ್ಸಿ. ಸೊ ದಿಸ್ ವಿಲ್ ಬಿ ಥಿಕ್
quite yellowish in color and it will be rich in antibodies, protein and vitamins. ಈ ಥರ ಬರೆದ್ರೆ ಫುಲ್ 1 mark. ಎಸ್ಪೆಷಲಿ ಇದಂತೂ ಬರೀಲೇಬೇಕು ಟು ಗೆಟ್ ಫುಲ್ 1 mark. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಓವ್ಯುಲೇಷನ್. ಓವ್ಯುಲೇಷನ್ ಅಂದರೆ ಏನು ಮ್ಯಾಮ್? ಇಷ್ಟು ತುಂಬ ಸುಲಭ. ಇಟ್ ಈಸ್ ದ ಸ್ಟೇಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ in which there will be release of matured egg or ovum from the Graafian follicle, completely matured follicle called as Graafian follicle in the ovary on the stimulation of luteinizing hormone, LH hormone. So ovulation question bandre ಏನು ಬರಿಬೇಕು? It's the stage of menstrual cycle in which ovum will be released from the ovary on the stimulation of LH hormone. LH ಸರ್ಜ್ ಆಗೋದು ಯಾವಾಗ? ಜಾಸ್ತಿ LH ಆಗೋದು, ಪ್ರೊಡ್ಯೂಸ್ ಆಗೋದು, ರಿಲೀಸ್ ಆಗೋದು ಯಾವಾಗ? ಓವ್ಯುಲೇಷನ್ ಟೈಮಲ್ಲಿ. ಸೊ LH ಹಾರ್ಮೋನ್ ಬಗ್ಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಲೇಯರ್ ಆಫ್ ಯೂಟ್ರಸ್ ದಟ್ ಎಕ್ಸಿಬಿಟ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್. 1 marker. ನೇಮ್ ದ ಲೇಯರ್. ಯಾವುದಪ್ಪ ಆ ಲೇಯರ್ ಆಫ್ ಯೂಟರಸ್ ದಟ್ ಎಕ್ಸಿಬಿಟ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್? ನಿಮಗೆಲ್ಲ ಗೊತ್ತು, ಎಂಡೋಮೆಟ್ರಿಯಮ್, ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್. ಸೊ ಎಂಡೋಮೆಟ್ರಿಯಮ್ ಮತ್ತು ಇನ್ನೊಂದು ಔಟರ್ ಲೇಯರ್ ಬಗ್ಗೆ ಎಲ್ರಿಗೂ ಗೊತ್ತು. ಸೊ ಮಿಡಲ್ ಲೇಯರ್ ಯಾವುದು? ಮಯೋಮೆಟ್ರಿಯಮ್. ಸೊ ಮಯೋಮೆಟ್ರಿಯಮ್ is the layer of uterus that exhibits strong contraction during parturition ಅಂತ ಬರೆದ್ರೆ ಯು ಕ್ಯಾನ್ ಗೆಟ್ ಫುಲ್ 1 mark. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಪಾರ್ಟ್ ಬಿ. ಪಾರ್ಟ್ ಬಿ ಅಂದರೆ ಏನು? 2 marker ಕ್ವೆಶನ್ ಇರುತ್ತೆ. ಹ್ಯಾವ್ ಟು ಆನ್ಸರ್ ಎನಿ 5. ಓಕೆ, ಪಾರ್ಟ್ ಬಿ ಅಲ್ಲಿ ಈ ಥರ ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಎವ್ರಿ ಕ್ವೆಶನ್ ವಿಲ್ ಬಿ ಕ್ಯಾರಿಂಗ್ 2 marks. ಲೈಕ್ ಇಫ್ ಯು ಆನ್ಸರ್ ರೈಟ್ 2 marks ಸಿಗುತ್ತೆ. GnRH ಅಂದರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್, LH luteinizing hormone are absolutely necessary for the process of spermatogenesis. Spermatogenesis ಅಂದರೆ ಸ್ಪರ್ಮ್ ಪ್ರೊಡಕ್ಷನಿಗೆ 2 ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. justify this by giving one reason for each. ಹೇಗೆ GnRH, ಹೇಗೆ LH is going to be important for spermatogenesis ಅಂತ ಕ್ವೆಶ್ಚನ್ ಆಗಿದೆ. ಫಸ್ಟ್ ಲೆಟ್ಸ್ ರೈಟ್ ಅಬೌಟ್ ಸ್ಪರ್ಮ್ಯಾಟೋಜೆನೆಸಿಸ್. ಒಂದು ಡೆಫಿನೇಷನ್ ಒಂದು ಲೈನರಲ್ಲಿ ಹೇಳೋಣ. ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೇನು? process of development of sperm which will be starting at the age of puberty due to significant increase in the secretion of GnRH from the hypothalamus. Actually spermatogenesis na definition alli GnRH ಬರಿಬೇಕಾಗಿಲ್ಲ. ಆದರೆ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಇವರು ಯಾಕೆ ಈ GnRH ಸ್ಪರ್ಮ್ಯಾಟೋಜೆನೆಸಿಸ್ಗೆ ಬೇಕು ಅಂತ ಕೇಳಿದ ಕಾರಣ ಈ ಸೆಂಟೆನ್ಸಸ್ ಅನ್ನು ನಾವು ಬರಿತಾ ಇದ್ದೀವಿ. ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೇನು? ನಾರ್ಮಲ್ ಪ್ರೊಡಕ್ಷನ್ ಆಫ್ ಫಾರ್ಮೇಷನ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ which happens at the age of puberty, which is triggered by a hypothalamic hormone called as gonadotropin releasing hormone. ಅಲ್ಲಿಗೆ ಗೊತ್ತಾಯಿತು, ಓ ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಾರ್ಟ್ ಆಗೋಕ್ಕೆ ನಮ್ಮ GnRH ಬೇಕು ಅಂತ. ನಂತರ GnRH ಬಗ್ಗೆ ಒಂದು ಲೈನನ್ನು ಬರೆಯೋಣ. GnRH acts on anterior pituitary gland to release FSH and LH ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್. ಅಲ್ಲಿಗೆ GnRHನ ಫಂಕ್ಷನ್ ಬರ್ದ ಹಾಗಾಯಿತು. ಹೇಗೆ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತು GnRH ರಿಲೇಟೆಡ್ ಅಂತ ಗೊತ್ತಾಯಿತು. ನಂತರ LH ಬಗ್ಗೆ ಕ್ವೆಶನ್ ಇದೆ ಇನ್ನೊಂದು ಸೆಂಟೆನ್ಸಲ್ಲಿ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂದರೆ LH ವಿಚ್ ಇಸ್ ಸೆಕ್ರೆಟೆಡ್ ಫ್ರಮ್ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಆಕ್ಟ್ಸ್ ಆನ್ ಲೇಡಿಕ್ ಸೆಲ್ಸ್ ಆಲ್ಸೋ ಕಾಲ್ಡ್ as interstitial cells to increase the androgen secretion. Androgen ಅಂದರೆ testosterone secretion, which in turn is going to help in the spermatogenesis. So spermatogenesis ಅಂದರೆ ಸ್ಪರ್ಮ್ ಡೆವಲಪ್ಮೆಂಟಿಗೆ ಯಾವ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್? ಟೆಸ್ಟೋಸ್ಟಿರಾನ್. ಆ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗೋದು ಹೇಗೆ? LH ಹಾರ್ಮೋನ್ ಲೇಡಿಕ್ ಸೆಲ್ಲಿಗೆ ಆ್ಯಕ್ಟ್ ಆದರೆ ಮಾತ್ರ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗೋದು. ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆದರೆ ಮಾತ್ರ
ಸ್ಪರ್ಮ್ಯಾಟೋಜೆನೆಸಿಸ್ ಆಗುವಂಥದ್ದು. ಸೊ ದಿಸ್ ಇಸ್ ಹೌ GnRH and LH are absolutely necessary for the process of spermatogenesis. 2 marks bantu. Differentiate menarche and menopause. ಓಕೆ, ಡಿಫರೆನ್ಷಿಯೇಟ್ ಮಾಡಬೇಕಂತೆ. ಮಾಡೋಣ, ಏನಾಗಬೇಕು? ಸೊ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಲೈನನ್ನು ಹೇಳ್ಕೊಳ್ಳೋಣ. ಏನಾಯ್ತಪ್ಪ? ಸುಮ್ಮನೆ ಇದೆಲ್ಲ ಬೇಡ. ಓಕೆ, ಮೆನಾರ್ಕ್. ಫಸ್ಟಿಗೆ ಮೆನಾರ್ಕ್. ಇದು 2 marks ಅಲ್ವಾ? 2 marksಗೆ ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ಚೆನ್ನಾಗಿರೋ ಒಂದು ಡೆಫಿನೇಷನ್ ಬರಿಬೇಕು ಮೆನಾರ್ಕಿಗೆ. ಆನ್ಸೆಟ್ ಆಫ್ menstrual onset or starting of menstrual cycle in human females is called menarche. ಓಕೆ, ಯಾವ ಸ್ಟೇಜಲ್ಲಿ ಆಗುವ ಯಾವ ಏನು ಹೇಳುವಂಥದ್ದಪ್ಪ, ಯಾವ ಏಜಲ್ಲಿ ಆಗುವಂಥದ್ದು? ಅಕರ್ಸ್ ಇನ್ ದ ಏಜ್ ಆಫ್ 13 to 15 years. ಓಕೆ, ಮೆನೋಪಾಸ್. ಮೆನಾರ್ಕ್ ಆಯಿತು, ಮೆನೋಪಾಸ್. Stopping of ovulation and menstrual cycle is called menopause. It occurs at the end of reproductive phase ಅಂತ ಬರಿಬೋದು ಬೇಕಾದರೆ. ಓಕೆ, ಆದರೆ 2 marks ಅಲ್ಲ, ಅಷ್ಟೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. occurs between 45 to 50. ಆ್ಯಕ್ಚುಲಿ NCERTಯಲ್ಲಿ occurs in ಏಜ್ ಇಯರ್ ಆಫ್ 50 ಅಂತ ಕೊಟ್ಟಿದ್ದಾರೆ. occurs in 50 years. occurs around 15 years. ಓಕೆ, ಅರೌಂಡ್ ಅಂದರೆ ಒಂದು 5 years ಆಚೆ ಈಚೆ ಇರಬಹುದು ಅಂತ. ಸೊ ಇಷ್ಟು ಬರೆದ್ರೆ 2 marks ಕಣ್ಮುಚ್ಚಿ ಕೊಡ್ತಾರೆ. ಓಕೆ, ನಿಮ್ಮ ಎಕ್ಸಾಮಿನರ್. ನೆಕ್ಸ್ಟ್ ಕ್ವೆಶ್ಚನ್. ಲಿಸ್ಟ್ ದಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಇನ್ ಹ್ಯೂಮನ್ಸ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಯಾವುದು ಅಂತ ಕ್ವೆಶ್ಚನ್. ಆನ್ಸರ್: ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನ್, HCG. Human chorionic gonadotropin hormone, human placental lactogen, relaxin are the hormone produced or are the hormones produced only during pregnancy. ಗೊತ್ತಾಯ್ತಾ? HCG, HPL ಮತ್ತು ರಿಲ್ಯಾಕ್ಸಿನ್
ಇದು 3 ಬರಿಬೇಕು. ನೆಕ್ಸ್ಟ್, ಮೆನ್ಷನ್ ದ 2 ಲೇಯರ್ಸ್ ಆಫ್ ಹ್ಯೂಮನ್ ಬ್ಲಾಸ್ಟೋಸಿಸ್ಟ್. ಬ್ಲಾಸ್ಟೋಸಿಸ್ಟ್ ನೆನಪಿದೆಯಾ? ಈ ಥರ ಮತ್ತು ಇಲ್ಲಿ ಏನಿದು? ಟ್ರೋಫೋಬ್ಲಾಸ್ಟ್ ಮತ್ತು ಇನ್ನರ್ ಮಾಸ್, ಕರೆಕ್ಟಾ? ಸೊ ದ 2 layers are outer trophoblast and inner layer, inner mass are the 2 layers of human blastocyst. Fine, simple. Next question. Mention the axillary ducts of male reproductive system. ನಾವು 2 ಮಾರ್ಕರ್ ಇದೀವಲ್ಲ, ಹಾಂ ಓಕೆ ಕರೆಕ್ಟ್, 2 ಮಾರ್ಕರ್. ಸೊ ಏನಾಗಬೇಕು? ಯಾವುದೆಲ್ಲ ಆಕ್ಸೆಸರಿ ಡಕ್ಟ್? 4 ಆಕ್ಸೆಸರಿ ಡಕ್ಟ್ ಇದೆ. ಸೊ ಸುಮ್ಮನೆ ಬರಿತಾ ಹೋಗಿ ಆಕ್ಸೆಸರಿ ಡಕ್ಟನ್ನು. ಆನ್ಸರ್ ANS. ಮೆನ್ಷನ್, ಜಸ್ಟ್ ಹೆಸರು ಕೊಟ್ಟರೆ ಸಾಕು. ರೀಟೇ, ಟೆಸ್ಟಿಸ್, ವಾಸ್ efferentia, epididymis ಮತ್ತೆ vas deferens are the accessory ducts of male reproductive system. Accessory ducts of male reproductive system. ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್. ಸೇಮಾ? ರಿಪೀಟ್ ಆಯ್ತಾ? ರಿಪೀಟ್ ಆಗಲಿಲ್ಲ. ಓಕೆ, ಸೆಕೆಂಡ್. ಇದು ಮಾಡೆಲ್ ಕ್ವೆಶನ್ ಪೇಪರು. ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಸೇಮ್ ಕ್ವೆಶನ್ ಬಂದಿದೆ. ನೋಡಿ 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 ನೋಡಿ, ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಸೇಮ್ ಕ್ವೆಶನ್ ಬಂದಿದೆ. ನಿಮ್ಮ 2020ಯಲ್ಲೂ ಸೇಮ್ ಕ್ವೆಶನ್ ಬಂದಿತ್ತು. ಓಕೆ, ಸೊ ರಿಪೀಟ್ ಆಗುತ್ತೆ ಈ ಥರ. ಕೇರ್ಫುಲ್ ಆಗಿರಿ. ಇಲ್ಲಿ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿತ್ತು, ಸೇಮು ಸೆಕೆಂಡ್ PUCಯಲ್ಲೂ ಬಂದಿದೆ. ಓಕೆ, ಸೊ ಬರೆಯಲ್ಲ, ಬಿಕಾಸ್ ಯು ಆಲ್ರೆಡಿ ನೋ ಇಟ್. ಕರೆಕ್ಟಾ? ಸೊ ಪಾರ್ಟ್ ಸಿಯ ಫಸ್ಟ್ ಕ್ವೆಶನ್ ನೋಡೋಣ. ಸೊ ಫಸ್ಟ್ ಕ್ವೆಶನ್, ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಪಾರ್ಟ್ ಸಿಯಲ್ಲಿ 3 ಮಾರ್ಕ್ಸ್ ಅಲ್ವಾ? ಫಾರ್ 1 question, 5 into 3, ಆನ್ಸರ್ ನೀವು 5. ಸೊ ಫಸ್ಟ್ ಕ್ವೆಶನ್ ನೋಡಿ, ಲಿಸ್ಟ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾದ ಫಂಕ್ಷನನ್ನು ನಾವು ಲಿಸ್ಟ್ ಮಾಡಬೇಕು. ಅಂದರೆ ಮಿನಿಮಮ್ 3 ಪಾಯಿಂಟ್ಸ್ ಬರೀಲೇಬೇಕು. ಸೊ ಏನು ಬರಿಬೇಕು? ದ ಪ್ಲಾಸೆಂಟಾ ವಿಲ್ ಬಿ ಸರ್ವಿಂಗ್ 3 ಮೇನ್ ಫಂಕ್ಷನ್. ಸೊ ಫಸ್ಟಿಗೆ ನಾವು 3 ಮೇನ್ ಫಂಕ್ಷನ್ ಅಂತ ಹೇಳಬೇಕು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ರಿಡ್ 3 ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಏನು? ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಅಟ್ಯಾಚ್ಮೆಂಟ್ ಆಫ್ ದ ಫೀಟಸ್ ಟು ದ ಯುಟರೈನ್ ವಾಲ್. ಇದು ಒಂದು ಫಂಕ್ಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫಂಕ್ಷನ್ ನೋಡಿ, ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಫೀಟಸ್. 1 is going to help in attachment of the fetus to the uterine wall. ಬಿಗಿನಿಂಗ್ ಅಲ್ಲಿ, ನಂತರ ನ್ಯೂಟ್ರಿಯೆಂಟ್ಸ್ ಅನ್ನು ಕೊಡುತ್ತೆ, ಅದು ಇನ್ನೊಂದು ಫಂಕ್ಷನ್ ಅಂತ ಬರೀಬೇಕು. ಆ್ಯಂಡ್ ಲಾಸ್ಟ್ ಫಂಕ್ಷನ್ ಏನು? ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ವೇಸ್ಟ್ ಅಲ್ವಾ? ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದಿ ಬೇಬಿ ಟು ಮದರ್. ಸೊ ಇದರನ್ನು ಬರೀಬೇಕು. ಸೊ ಇದು ಬಿಟ್ಟರೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇಲ್ವಾ? ಸೊ ಯು ಕ್ಯಾನ್ ರೈಟ್ ಎನಾದರ್ ಫಂಕ್ಷನ್. ಸೊ ಏನು ಬರಿಬೋದು? ಫೋರ್ತ್ ಫಂಕ್ಷನ್ ಏನು ಅಂತ ಬರಿಬೋದು? ವಿ ಕ್ಯಾನ್ ರೈಟ್ ಅಬೌಟ್ ದ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ದ ಪ್ಲಾಸೆಂಟಾ ಅಲ್ವಾ? ಸೊ ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಬೈ ಪ್ಲಾಸೆಂಟಾ ಆರ್ estrogen,
ಪ್ರೊಜೆಸ್ಟಿರಾನ್, HPL. HPL ಅಂದ್ರೇನು? ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. And the last hormone HCG. HCG ಅಂದ್ರೇನು? ಹ್ಯೂಮನ್ chorionic gonadotropin. ಸೊ ಇಷ್ಟು ಫಂಕ್ಷನ್ಸ್ ಆಗಿರುತ್ತೆ ಆಫ್ ದಿ ಪ್ಲಾಸೆಂಟಾ. ಸೊ ಈ ಥರ ಬಂದರೆ ಯು ವಿಲ್ ಬಿ ಗೆಟಿಂಗ್ ಫುಲ್ 3 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಡಿಸ್ಕ್ರೈಬ್ ದ ರೋಲ್ ಆಫ್ ಆಕ್ಸಿಟೋಸಿನ್ ಹಾರ್ಮೋನ್ ಇನ್ ಪಾರ್ಚುರೇಷನ್. ಅಂದರೆ ಡೆಲಿವರಿ ಆಗೋ ಟೈಮಲ್ಲಿ ಇದರ ಏನು ಆಕ್ಸಿಟೋಸಿನ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಆಗಿದೆ. ಫಾರ್ 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲ. ಓಕೆ, ಆಕ್ಸಿಟೋಸಿನ್ ಫಸ್ಟ್ ಆಫ್ ಆಲ್ ಎಲ್ಲಿ ಪ್ರೊಡ್ಯೂಸ್ ಆಗೋದು ಆಕ್ಸಿಟೋಸಿನ್? ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ hypothalamus but stored in posterior pituitary gland. Correct? So which will be stimulating during the parturition? It will stimulate the uterine muscles to contract. It stimulates the uterine muscles to contract during parturition. ಅದು ಬರಿಬೇಕಾಗುತ್ತೆ. Which increases the production of prostaglandins, which increases the contraction further. Prostaglandin ಅಂದರೆ ದಿಸ್ ಈಸ್ ಒನ್ ಏನು ಹೇಳೋದು, ಒಂಥರದ ಮಾಲಿಕ್ಯೂಲ್ ವಿಚ್ ಕಾಸ್ ದ ಪೇನ್. ಸೊ ನಾವು ಕೇಳಿರ್ಬೋದು ಹೆರಿಗೆ ನೋವು ಬಂತ ಅಂತ ಡೆಲಿವರಿ ಟೈಮಲ್ಲಿ. ಹೆರಿಗೆ ನೋವು ಬಂದರೆ ಮಾತ್ರ ಡೆಲಿವರಿ ಆಗೋದು, ಇಲ್ಲಾಂದರೆ ಆಗೋದಿಲ್ಲ ಅಂತ ಅಲ್ವಾ? ಸೊ ಈ ಹೆರಿಗೆ ನೋವನ್ನು ಕೊಡೋದು ಯಾವುದು? ಡೆಫಿನೆಟ್ಲಿ ಆಕ್ಸಿಟೋಸಿನ್. ಆದರೆ ನೋವು ಹೇಳೋದನ್ನು ಕೊಡೋದು ಯಾವತ್ತು? ಪ್ರೋಸ್ಟಾಗ್ಲ್ಯಾಂಡಿನ್. ನೋವಿನ ಇಂಜೆಕ್ಷನ್ ಕೊಡ್ತಾರೆ ಹೆರಿಗೆ ಬೇಗ ಆಗಲಿಕ್ಕೆ, ನೋವಿನ ಇಂಜೆಕ್ಷನ್ ಕೊಡೋದೆಲ್ಲ ಕೇಳಿರ್ಬೋದು. ಅಂದರೆ ಇದೆ ಆಕ್ಸಿಟೋಸಿನನ್ನೇ ಕೊಡುವಂಥದ್ದು. ವಿಚ್ ಇನ್ಕ್ರೀಸಸ್ ದ ಕಾಂಟ್ರಾಕ್ಷನ್ ಫರ್ದರ್. ಬಿಕಾಸ್ ಆಫ್ ದ ಪ್ರೋಸ್ಟಾಗ್ಲ್ಯಾಂಡಿನ್ ಫರ್ದರ್ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ದ್ಯಾಟ್ ರಿಲೀಸ್ the release and the binding of the hormone to the muscle receptor lead to contraction of uterine smooth muscles, which enables the parturition of the baby. So ಆ ಟೈಮಲ್ಲಿ ಈ ಆಕ್ಸಿಟೋಸಿನ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಯುಟ್ರೈನ್ ಮಸಲಿಗೆ ಅಟ್ಯಾಚ್ ಆಗುತ್ತೆ ಆಕ್ಸಿಟೋಸಿನ್, ವಿಚ್ ಕಾಸಸ್ ಫರ್ದರ್ ಕಾಂಟ್ರಾಕ್ಷನ್ ಆಫ್ ದ ಯುಟರಸ್, ವಿಚ್ ವಿಲ್ ಲೀಡ್ ಟು ದ ಡೆಲಿವರಿ ಆಫ್ ದ ಬೇಬಿ. ಓಕೆ, ಸೊ ಈ ಥರ ಬರೆದ್ರೆ ಒಂದು ಸೆಂಟೆನ್ಸ್ ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ. You will be getting 3 marks. Next question. List the axillary glands associated with the male reproductive system. Gland ಈಗ axillary duct ಅಲ್ಲ, ಗ್ಲ್ಯಾಂಡ್ ಯಾವುದು? 3: seminal vesicle, prostate gland ಮತ್ತು bulbourethral gland, also called as Cooper's gland. Seminal vesicle, they are pair, will be producing seminal fluid which is required for the nourishment of the sperm. ಓಕೆ, ಸೊ ಲಿಸ್ಟ್ ದ ಗ್ಲ್ಯಾಂಡ್ ಅಲ್ವಾ, ಹೆಸರು ಬರಿಬೇಕು, ಒಂದು ಸೆಂಟೆನ್ಸ್. ಆ ಸೆಂಟೆನ್ಸ್ ಆಗಿರಬೇಕು, ಫಂಕ್ಷನ್ ಆಗಿದ್ರೆ ಒಳ್ಳೆಯದು. ಬಲ್ಬ್ಯೂರೆಥ್ರಲ್ ಗ್ಲ್ಯಾಂಡ್ ಯಾಕೆ? ಲುಬ್ರಿಕೇಷನ್ಗೆ. ದೇ ಲುಬ್ರಿಕೇಟ್ ಆ್ಯಂಡ್ ಕ್ಲೀನ್ಸ್ ದ ಯುರೆಥ್ರಾ ಫಾರ್ ದ ಮೂಮೆಂಟ್ ಆಫ್ ದ ಸ್ಪರ್ಮ್ಸ್. ಪ್ರೋಸ್ಟೇಟ್ ಗ್ಲ್ಯಾಂಡ್, ದೇ ಹೆಲ್ಪ್ ಇನ್ ದ ಸ್ಪರ್ಮ್ ಮೊಟಿಲಿಟಿ. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಕಣ್ಮುಚ್ಚಿ ಕೊಡ್ತಾರೆ ನಿಮ್ಮ ಎಕ್ಸಾಮಿನರ್. ಸೊ 4th ಕ್ವೆಶನ್ 2 ಪಾರ್ಟ್ಸ್ ಇದೆ, 1, 2 ಅಂತ. ಸೊ ಫಸ್ಟ್ ಕ್ವೆಶನ್ ಅನ್ನು ಆನ್ಸರ್ ಮಾಡೋಣ. ನೇಮ್ ದ ಸೆಲ್ಸ್ ದ್ಯಾಟ್ ಸೆಕ್ರೀಟ್ ಆಂಡ್ರೋಜನ್. ಆಂಡ್ರೋಜನ್ ಅಂದ್ರೇನು? ಟೆಸ್ಟೋಸ್ಟಿರಾನ್ ಅಲ್ವಾ? ಸೊ ಹೇಗೆ ಆನ್ಸರ್ ಮಾಡಬೇಕು? ದ ಸೆಲ್ಸ್ ದ್ಯಾಟ್ ಸೆಕ್ರೀಟ್ ಆಂಡ್ರೋಜನ್ಸ್ ಆರ್ Leydig cells. Also called as interstitial cells. ಈ ಥರ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. List out the hormones secreted by placenta.
ಕ್ವೆಶ್ಚನ್ ಏನು, ಪ್ಲೆಸೆಂಟಾದಿಂದ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ಸ್ ಯಾವುದು? ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಲ್ಲ, ಎಕ್ಸೆಪ್ಷನಲ್ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್ ಅಲ್ಲ. ಇವರು ಪ್ಲೆಸೆಂಟಾದಿಂದ ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾರ್ಮೋನ್ಸ್ ಎಷ್ಟಿದೆ? 4 ಇದೆ ಅಲ್ವಾ? ಸೊ ಈ 4 ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ದಿ ಹಾರ್ಮೋನ್ಸ್ secreted by placenta are estrogen, progesterone, HCG ಅಂದ್ರೆ ಯಾವುದು? ಹ್ಯೂಮನ್ chorionic gonadotropin, HPL ಅಂದರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಸೊ ಈ 4 ಹಾರ್ಮೋನ್ಸ್ ಬರೆದ್ರೆ ನಿಮಗೆ ನೆಕ್ಸ್ಟ್ ಏನಾದರೂ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ಪಾರ್ಚುರೇಷನ್? ಡೆಲಿವರಿ ಆಫ್ ದ ಬೇಬಿ ಅಲ್ವಾ? ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಪಾರ್ಚುರೇಷನ್. ಸೊ ಫಸ್ಟಿಗೆ ಡೆಫಿನೇಷನ್ ಒಂದು ಮಾರ್ಕ್ ಬರುತ್ತೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಪಾರ್ಚುರೇಷನ್ ಬಗ್ಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟಿಗೆ ಡಿಫೈನ್ ಮಾಡೋಣ ಪಾರ್ಚುರೇಷನ್. ವಿಗರಸ್ ಕಾಂಟ್ರಾಕ್ಷನ್ ಆಫ್ ದ ಯೂಟರಸ್ ಎಟ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ which causes the delivery of the fetus is called as parturition. 1 mark. Parturition is induced by neuroendocrine mechanism, NCERT line. Neuro as well as endocrine ಅಂದರೆ ಹಾರ್ಮೋನ್ ಮತ್ತು ನರ್ವಸ್ ಸಿಸ್ಟಮ್ ಎರಡೂ ಬೇಕಾಗುತ್ತೆ ಇದಕ್ಕೆ ಅಂತ. The signals for parturition is originated from fully developed baby and placenta. Fully developed baby, fetus and placenta, which induce mild uterine contraction to cause fetal ejection reflex. So 3 ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಮತ್ತೆ ನಿಮಗೆ ಟೈಮ್ ಇದ್ದರೆ ಹೇಗೆ ಡೆಲಿವರಿ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಆಕ್ಸಿಟೋಸಿನ್ ಮತ್ತು ಯುಟ್ರೈನ್ ಮಸಲ್ ಕಾಂಟ್ರಾಕ್ಷನ್ ಅದನ್ನು ಆ್ಯಡ್ ಮಾಡಬಹುದು. ಓಕೆ, ಅಲ್ಲದಿದ್ದರೆ ಇಷ್ಟು ಸಾಕು. ಪ್ರೊಸೆಸ್ ಆಫ್ ಪಾರ್ಚುರೇಷನನ್ನು ಹೇಳಿ ಅಂತ ಹೇಳಿದ್ದಾರೆ ಅಲ್ವಾ? ಸಿಗ್ನಲ್ಸನ್ನು ಹೇಳಬೇಕು. ಮತ್ತು ಟೈಮ್ ಇದ್ದರೆ ಆಕ್ಸಿಟೋಸಿನ್, causes contraction of uterine muscle which lead to release of prostaglandin and which further lead to the contraction of uterine muscles which causes delivery of the baby, also called as parturition. So previous ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅಬೌಟ್ ಏನದು ಏನು ಕ್ವೆಶನ್ ಆಗಿತ್ತು? ಆಕ್ಸಿಟೋಸಿನ್ ಮತ್ತು ಹೇಗೆ ಪಾರ್ಚುರೇಷನ್ ಅದೇ ಥರ. ಸೊ ಇದರನ್ನೇ ನಾವು ಇಲ್ಲಿ ಹೇಳಬಹುದು ಬೇಕಾದರೆ. ಓಕೆ, ಸೊ ಪಾರ್ಚುರೇಷನ್ ಮತ್ತು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಪಾರ್ಚುರೇಷನ್, ಡೆಲಿವರಿ ಆಫ್ ದ ಬೇಬಿ ಹೇಗಾಗೋದು ಅಂತ ಕೇಳ್ತಾ ಇದ್ದಾರಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಇಷ್ಟು ಬರೀರಿ, ಟೈಮ್ ಇದ್ದರೆ ಇದನ್ನು ಬರೀರಿ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಬಿಕಾಸ್ ಬೇರೆ ಬೇರೆ ಇಯರಲ್ಲಿ ಸೇಮ್ ಕ್ವೆಶನ್ ಬಂದಿದೆ. ಸೊ 3 ಮಾರ್ಕಿಗೆ ಬಂದಿದೆ. ಇಲ್ಲಿ ಜಾಸ್ತಿ ಮಾರ್ಕ್ಸಿಗೆ ಬಂದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೇಳ್ಬೋದು. ಪಾತ್ವೆ ಕೊಡಿ, ಹೇಗೆ ಮಿಲ್ಕ್ ಯಾವ ಪಾರ್ಟಿಂದ ಯಾವ ಪಾರ್ಟಿಗೆ ಹೇಗೆ ಹೋಗುತ್ತೆ ಅಂತೆಲ್ಲ ಹೇಳ್ಬೋದು. ಸೊ ಕೇಳ್ಬೋದು. ಸೊ ಮ್ಯಾಮರಿ ಗ್ಲ್ಯಾಂಡು ಇಂಪಾರ್ಟೆಂಟ್ ಇಮೇಜ್ ಆಗಿದೆ. ಸೆಕ್ಷನ್ ಡಿ, ಸೊ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಎ ಅಲ್ಲಿ 1 ಮಾರ್ಕ್, ಬಿ ಅಲ್ಲಿ 2 ಮಾರ್ಕ್, ಸಿ ಅಲ್ಲಿ 3 ಮಾರ್ಕ್ಸ್, ಡಿ ಅಲ್ಲಿ ಡೈರೆಕ್ಟ್ಲಿ ಎಷ್ಟು ಮಾರ್ಕ್? 5 ಮಾರ್ಕ್ಸ್. ಪಾರ್ಟ್ ಡಿ ಅಲ್ಲಿ ಪುನಃ ಸೆಕ್ಷನ್ 1 ಸೆಕ್ಷನ್ 2 ಇದೆ. ಪಾರ್ಟ್ ಡಿ ಸೆಕ್ಷನ್ 1 ಈಗ
sketch and label the sectional view of human female reproductive system. ಸೆಕ್ಷನಲ್ ವ್ಯೂ ಅಂದರೆ ಇದರನ್ನು ಬರೀರಿ, ಬಿಕಾಸ್ ಇದರಲ್ಲಿ ನಾವು ಜಾಸ್ತಿ ಏನು ಪಾರ್ಟನ್ನು ಲೇಬಲ್ ಮಾಡ್ಬೋದು. ಓಕೆ, ಅಂದರೆ ಡಕ್ಟನ್ನು ಲೇಬಲ್ ಮಾಡ್ಬೋದು, ಓವರಿಯನ್ನು ಸರಿಯಾಗಿ ತೋರಿಸ್ಬೋದು, ಮತ್ತು ಬೇರೆ ಇಂಟರ್ನಲ್ ಸ್ಟ್ರಕ್ಚರ್ ಯೂಟರಸನ್ನು ತೋರಿಸ್ಬೋದು. ಸೊ ದಿಸ್ ಇಸ್ ಅ ಗುಡ್ ಡಯಾಗ್ರಾಮ್ ಟು ಡ್ರಾ ಫ್ರಮ್ NCERT. ಮತ್ತು ಬೇರೆ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಹ್ಯೂಮನ್ ಪ್ರೊಡಕ್ಟಿವ್ ಸಿಸ್ಟಮ್ ಈ ಡ್ರಾಯಿಂಗನ್ನು ಮಾಡ್ಬೋದು. ಓಕೆ, ವಿಚ್ ವಿಲ್ ಹ್ಯಾವ್ ಟೆಸ್ಟಿಸ್ ತೋರಿಸ್ಬೋದು, ಸ್ಕ್ರೋಟಮ್, ಫೋರ್ಸ್ಕಿನ್, ಪ್ರೊಸ್ಟೇಟ್ ಗ್ಲ್ಯಾಂಡ್, ಯೂರಿನರಿ ಬ್ಲಾಡರ್. ಆ್ಯಕ್ಚುಲಿ ಇದು ಮಾಡದಿದ್ರೂ ಪರವಾಗಿಲ್ಲ. ಓಕೆ, ಸಾರಿ, ಈ ಪಾರ್ಟ್ ಮಾಡದಿದ್ರೂ ಪರವಾಗಿಲ್ಲ, ಇಷ್ಟು ಮಾಡಿದರೂ ಸಾಕು, ಇಷ್ಟು ಮಾಡಿದರೂ ಸಾಕು. ಓಕೆ, ಸೆಕ್ಷನಲ್ ವ್ಯೂ ಆಫ್ ಮೇಲ್. ಇದು NCERT ಇಮೇಜ್. ಒನ್ಸ್ ಅಗೇನ್ ನೋಡಿ, ಸೇಮ್ ಕ್ವೆಶನ್ ಬರ್ತಾ ಇದೆ. ಸೊ ಇಮೇಜಸ್ ಏನಿದೆ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟ್ರಲ್ಲಿ ಎಲ್ಲನೂ ಕಲೀರಿ, ಎಲ್ಲ ಇಮೇಜಸ್ ಕಲೀರಿ, ಬಿಕಾಸ್ ಯಾವುದು ಬೇಕಾದ್ರೂ ಕೊಡಬಹುದು. ತುಂಬಾ ಇಂಪಾರ್ಟೆಂಟ್ ಇಮೇಜ್ ಯಾವುದು ಮ್ಯಾಮ್ ಅಂದರೆ ಮ್ಯಾಮರಿ ಗ್ಲ್ಯಾಂಡ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೆಕ್ಷನಲ್ ವ್ಯೂ, ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ನಂತರ ಬರುತ್ತೆ ಅದು. ಸೊ ಸೆಕ್ಷನ್ 2 ಒನ್ಸ್ ಅಗೇನ್ ಸೇಮ್ ಥಿಂಗ್, 4 ಆನ್ಸರ್ ಮಾಡಬೇಕು, 5 ಮಾರ್ಕ್ಸ್. ನೋಡಿ ಸೇಮ್ ಕ್ವೆಶನ್, ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಇಂಪಾರ್ಟೆಂಟ್, ಅದೇ ಬರ್ತಾನೆ ಇದೆ. 5 ಮಾರ್ಕ್ಸಿಗೆ ಬಂದರೆ ಮಕ್ಕಳೇ ನಿಮ್ಮದು ಎಷ್ಟು ಒಳ್ಳೇದು ನೋಡಿ. ನೆಕ್ಸ್ಟ್, ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ತುಂಬಾ ಇಂಪಾರ್ಟೆಂಟ್. ಓಕೆ, ಫಸ್ಟಿಗೆ ಇಮೇಜು, NCERT ಇಮೇಜ್ ಡೈರೆಕ್ಟ್ ಕಾಪಿ ಪೇಸ್ಟ್ ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ನಂತರ ರೈಟ್ ಟು ಇವೆಂಟ್ಸ್ ದ್ಯಾಟ್ ಅಕ್ಕರ್ ಇನ್ ದ ಓವರಿ ಆ್ಯಂಡ್ ಯೂಟರಸ್ ಡ್ಯೂರಿಂಗ್ ದ ಫಾಲಿಕ್ಯುಲರ್ ಫೇಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. 2 ಇವೆಂಟ್, ಇದಕ್ಕೆ 2 ಮಾರ್ಕ್ ನೋಡಿ. 2 ಇವೆಂಟ್ that occurs in the ovary and uterus during the follicular phase of menstrual cycle. Menstrual cycle ಅಲ್ಲಿ ಬೇರೆ ಬೇರೆ ಫೇಸಸ್ ಇದೆ, ಗೊತ್ತು ನಿಮಗೆಲ್ಲರಿಗೂ. ಫಾಲಿಕ್ಯುಲಾರ್ ಮತ್ತು ಓವ್ಯುಲೇಷನ್, ಸ್ಟಾರ್ಟಿಂಗ್ ಫ್ರಮ್ ಮೆನ್ಸ್ಟ್ರುವೇಷನ್ ಅಲ್ಲ, ಮೆನ್ಸ್ಟ್ರುವೇಷನ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಷನ್, ಲ್ಯೂಟಿಯಲ್ ಫೇಸ್. ಸೊ ಫಾಲಿಕ್ಯುಲರ್ ಫೇಸಲ್ಲಿ ಯಾವುದು 2 ಇವೆಂಟ್, ಗಿವ್ ದ 2 ಇವೆಂಟ್ಸ್ ದಟ್ ಅಕ್ಕರ್ಸ್ ಇನ್ ಓವರಿ ಆ್ಯಂಡ್ ಯೂಟರಸ್. ಸೊ ಓವರಿಯಲ್ಲಿ ಏನಾಗುತ್ತೆ ಡ್ಯೂರಿಂಗ್ ದ ಫಾಲಿಕ್ಯುಲರ್ ಫೇಸ್? ಪ್ರೈಮರಿ ಫಾಲಿಕಲ್ಸ್ ಇನ್ ದ ಓವರಿ ಗ್ರೋ ಟು ಬಿಕಮ್ ಫುಲ್ಲಿ ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ಸೊ ಓವರಿಯಲ್ಲಿ ಏನಾಗುವಂಥದ್ದು? ಪ್ರೈಮರಿ ಫಾಲಿಕಲ್ ಸ್ಲೋಲಿ ಕನ್ವರ್ಟ್ಸ್ ಇಂಟು ಗ್ರಾಫಿಯನ್ ಫಾಲಿಕಲ್. So proliferation of follicles occurs here. With the help of FSH hormone, follicle stimulating hormone. So ನಾನು ಯಾಕೆ ಈ ಸೆಂಟೆನ್ಸ್ ಬರ್ದೆ ಅಂದರೆ 2 ಇವೆಂಟ್ ಓವರಿಯಲ್ಲಿ ಯೂಟ್ರಸಲ್ಲಿ ಈಚ್ ಅಂತ ಕೊಟ್ಟಿದ್ದಾರೆ. ಅಂದರೆ 2 ಸೆಂಟೆನ್ಸ್ ಇಲ್ಲಿ, 2 ಸೆಂಟೆನ್ಸ್ ಇಲ್ಲಿ. ಸೊ ಒಂದು ಸೆಂಟೆನ್ಸ್ ಇತ್ತು ಆಲ್ರೆಡಿ ಇಲ್ಲಿ. ಅದು ಅಲ್ಲದೆ FSH ಹಾರ್ಮೋನ್ ಇಂದಾಗಿ ಈ ಫಾಲಿಕಲ್ಸ್ ಗ್ರೋತ್ ಆಗುವಂಥದ್ದು, ಅದನ್ನು ಆ್ಯಡ್ ಮಾಡಿದ್ದೀನಿ. ಯೂಟರಸಲ್ಲಿ ಏನಾಗುತ್ತೆ? ಎಂಡೋಮೆಟ್ರಿಯಮ್ ಆಫ್ ದ ಯೂಟ್ರಸ್ ರೀಜನರೇಟ್ಸ್ ಥ್ರೂ ಪ್ರಾಲಿಫರೇಷನ್. ಸೊ ಎಂಡೋಮೆಟ್ರಿಯಮ್ ಪ್ರಾಲಿಫರೇಟ್ ಆಗುವಂಥದ್ದು ಇನ್ ದ ಯೂಟರಸ್ ಡ್ಯೂರಿಂಗ್ ದ ದಿಸ್ ಪರ್ಟಿಕ್ಯುಲರ್ ಫೇಸ್. ಸೊ ಎಸ್ಟ್ರೋಜನ್ಸ್ ಸ್ಲೋ ಆಗಿ ರಿಲೀಸ್ ಆಗುತ್ತೆ, ಅದನ್ನು ಆ್ಯಡ್ ಮಾಡಬಹುದು ಇಲ್ಲಿ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಆನ್ಸರ್ 2 ಸೆಂಟೆನ್ಸಸ್ ಈಚ್ ಇಯರ್. 2 ಇಲ್ಲಿ. ಓಕೆ, ನೆಕ್ಸ್ಟ್. ಮುಗೀತು. ಸೊ ಏನು ಅರ್ಥ ಆಯಿತು ಈ ಡಿಸ್ಕಷನಲ್ಲಿ ಅಂದರೆ, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಎಲ್ಲ ಸೆಕ್ಷನ್ A, B, C ಪಾರ್ಟ್ A, B, C, D ಇಂದ ಒಂದೊಂದು ಕ್ವೆಶನ್ ಆರು ಬರುತ್ತೆ. ಓಕೆ, ಹೈ ವೇಟೇಜ್ ಚಾಪ್ಟರ್. ಹೇಗಂದೆ ಅಂದರೆ 5 ಮಾರ್ಕ್ ಕ್ವೆಶನ್ ಬಂದೇ ಬರುತ್ತೆ. ಒಂದು 5 ಮಾರ್ಕರ್ ಇರುತ್ತೆ, ಒಂದು 3 ಮಾರ್ಕರ್ ಇದ್ದೇ ಇರುತ್ತೆ. ಓಕೆ, ಎಲ್ಲ ಸೆಕ್ಷನ್ ಎಲ್ಲ ಪಾರ್ಟಿಂದ ಬಂದೇ ಬರುತ್ತೆ ಈ ಚಾಪ್ಟರಿಂದ.
ಅದು ಅಲ್ಲದೆ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಮ್ಯಾಮರಿ ಗ್ಲ್ಯಾಂಡು, ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫಿಮೇಲ್ ಇರಬಹುದು, ಮತ್ತು ಸ್ಪರ್ಮ್ಯಾಟೋಜೆನೆಸಿಸ್, oogenesis, ಮ್ಯಾಮರಿ ಗ್ಲ್ಯಾಂಡ್ ಎಲ್ಲನೂ ಕಲಿಬೇಕು. So this is all for today. Let's meet in the coming video. Until then, bye.